Hello everyone, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಇವತ್ತಿನ ವಿಡಿಯೋದಲ್ಲಿ we are going to start with the module number 1, introduction to marketing. Yes, so finally ನಾನು BCom subjects ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ in my channel. So in this video we are going to learn the principles of marketing subject from BCom first semester, module number 1, introduction to marketing. So ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಏನು, what are the definitions of marketing, concept of marketing, nature and scope of marketing ಇಷ್ಟನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. Now for all of those students who want PDF notes about this topic, please do join my Telegram channel. So Telegram channel ನಲ್ಲಿ ನಾನು ಇವತ್ತು ಈ ವಿಡಿಯೋದಲ್ಲಿ ಏನೆಲ್ಲ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ ಆ ಎಲ್ಲಾ ಟಾಪಿಕ್ ನ ಬಗ್ಗೆ ಡೀಟೇಲ್ ಆಗಿ ನೋಟ್ಸ್ ಅನ್ನ ಪ್ರೊವೈಡ್ ಮಾಡಿದ್ದೇನೆ. ಸೊ ಇಫ್ ಯು ವಾಂಟ್ ಟು ಹ್ಯಾವ್ ಆಕ್ಸೆಸ್ ಟು ದಟ್, ಪ್ಲೀಸ್ ಡೂ ಜಾಯಿನ್ ಮೈ ಟೆಲಿಗ್ರಾಮ್ ಚಾನಲ್. ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ನಲ್ಲಿ. ಚಾನಲ್ ಅನ್ನ ಜಾಯಿನ್ ಆಗಿ ಅಲ್ಲಿಂದ ನೀವು ನೋಟ್ಸ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಅಂಡ್ ನೋಟ್ಸ್ ಅನ್ನ ಟೈಪ್ ಮಾಡ್ಲಿಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ, ಸೊ ಐ ಹ್ಯಾವ್ ಮೇಡ್ ಹ್ಯಾಂಡ್ ರಿಟನ್ ನೋಟ್ಸ್ ಅನ್ನ PDF ಗೆ ಕನ್ವರ್ಟ್ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಯು ಕ್ಯಾನ್ ಡೌನ್ಲೋಡ್ ಇಟ್ ಫ್ರಮ್ ಮೈ ಟೆಲಿಗ್ರಾಮ್ ಚಾನಲ್. ಲಿಂಕ್ ಇಸ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. Alright, now without wasting much time, we'll straightly dive into the topic, what is marketing. Now before we move into the definition of marketing, ನಿಮಗೆ ಮಾರ್ಕೆಟಿಂಗ್ ನ ಡೆಫಿನಿಷನ್ ಗಳನ್ನ ಹೇಳ್ಕೊಡೋದಕ್ಕಿಂತ ಮುಂಚೆ I would want to tell you what exactly is marketing. ಈ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಏನು ಅದನ್ನ ಒಂದು ಐಡಿಯಾ ಕೊಡ್ತೇನೆ ನಾನು ನಿಮಗೆ. ಯೂಶಲಿ ನಾನು ಕ್ಲಾಸಸ್ ಅಲ್ಲಿ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಏನ್ ಮಕ್ಕಳು ಅಂತ ಕೇಳಿದಾಗ ಜನರಲ್ ಆಗಿ ರಿಸೀವ್ ಆಗುವಂತ ಆನ್ಸರ್ ಏನು ಅಂತ ಹೇಳಿದ್ರೆ, ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಸೆಲ್ಲಿಂಗ್ ಅಂತ. Now let me tell you here and let me make a very clear difference between marketing and selling. ಮಾರ್ಕೆಟಿಂಗ್ ಮತ್ತು ಸೆಲ್ಲಿಂಗ್ ವ್ಯತ್ಯಾಸ ಇದೆಯಾ ಈ ಎರಡು ಟರ್ಮ್ಸ್ ಗೆ, ಅಥವಾ ಎರಡು ಒಂದೇನಾ? ಯು ಮೈಟ್ ಸೇ ದಟ್ ಮ್ಯಾಮ್ ಬೋತ್ ಆರ್ ದ ಸೇಮ್. ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಸೇಲ್ ಮಾಡೋದು ಅಂತಾನೆ ಅಲ್ವಾ, ಮಾರಾಟ ಮಾಡಬೇಕು, ದಟ್ ಇಸ್ ವಾಟ್ ಮಾರ್ಕೆಟಿಂಗ್ ಈಸ್ ಅಂತ. ಲೆಟ್ ಮಿ ಟೆಲ್ ಯು ಅಗೇನ್, ಮಾರ್ಕೆಟಿಂಗ್ ಇಸ್ ಅ ಡಿಫರೆಂಟ್ ಟರ್ಮ್, selling is a different term. Selling is a part of marketing, okay? Marketing includes selling. Selling ಒಂದು ಸಣ್ಣ ಪದ, ಸಣ್ಣ ಟರ್ಮ್ ಅಷ್ಟೇ. Whereas marketing is a wider term, it is a bigger term. So selling, ಮಾರಾಟ ಅಂತ ಹೇಳಿದ್ರೆ ಜಸ್ಟ್ ಒಂದು ಪ್ರಾಡಕ್ಟ್ ಅನ್ನ, ಒಂದು ಸರಕನ್ನ ಅಥವಾ ಒಂದು ಸೇವೆಯನ್ನ ಪ್ರೊಡ್ಯೂಸರ್ ಇಂದ, ಮ್ಯಾನುಫ್ಯಾಕ್ಚರರ್ ಇಂದ ಆ ಕಸ್ಟಮರ್ ಗೆ ತಲುಪಿಸುವಂತದ್ದು, ದಟ್ ಈಸ್ ಸೆಲ್ಲಿಂಗ್. ಅಲ್ಲಿಗೆ ಸೆಲ್ಲಿಂಗ್ ನ ಪಾರ್ಟ್ ಮುಗ್ದು ಹೋಗುತ್ತೆ. ಆದ್ರೆ ಮಾರ್ಕೆಟಿಂಗ್ ಹಾಗಲ್ಲ. ಮಾರ್ಕೆಟಿಂಗ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್ ರೈಟ್ ಫ್ರಮ್ ದ ಬಿಗಿನಿಂಗ್. ಫಸ್ಟ್ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಕನ್ಸ್ಯೂಮರ್ ಗೆ ಯಾವ ಪ್ರಾಡಕ್ಟ್ ನ ಅವಶ್ಯಕತೆ ಇದೆ, ವಾಟ್ ಪ್ರಾಡಕ್ಟ್ಸ್ ಕನ್ಸ್ಯೂಮರ್ ನೀಡ್, ಅದನ್ನ ಐಡೆಂಟಿಫೈ ಮಾಡೋದಕ್ಕಿಂತ ಹಿಡಿದು ಎಂಡ್, ದಟ್ ಈಸ್ ಸೆಲ್ಲಿಂಗ್. ಕೊನೆ ಅಂತ ಹೇಳಿದ್ನಲ್ಲ, ಸೆಲ್ಲಿಂಗ್ ಇಸ್ ದ ಲಾಸ್ಟ್ ಪಾರ್ಟ್ ಆಫ್ ಮಾರ್ಕೆಟಿಂಗ್. ಓಕೆ, ಸೊ ಸೆಲ್ಲಿಂಗ್ ಅಂದ್ರೆ ಆ ಪ್ರಾಡಕ್ಟ್ ಅನ್ನ ಕನ್ಸ್ಯೂಮರ್ ಗೆ ತಲುಪಿಸುವವರೆಗೂ ಏನೆಲ್ಲಾ ಆಕ್ಟಿವಿಟೀಸ್ ಬರುತ್ತೆ, ಆ ಎಲ್ಲಾ ಆಕ್ಟಿವಿಟೀಸ್ ಅನ್ನ ಮಾರ್ಕೆಟಿಂಗ್ ಒಳಗೊಂಡಿದೆ. ಸೊ ವಿಚ್ ಮೀನ್ಸ್ ರೈಟ್ ಫ್ರಮ್ ಐಡೆಂಟಿಫೈಯಿಂಗ್ ದ ಕನ್ಸ್ಯೂಮರ್ಸ್ ನೀಡ್ಸ್ ಅಂಡ್ ವಾಂಟ್ಸ್. ಒಂದು ಗ್ರಾಹಕನ ಬೇಡಿಕೆ ಏನಿದೆ ಅದನ್ನ ತಿಳಿದುಕೊಳ್ಳೋದು ಫಸ್ಟ್ ಸ್ಟೆಪ್ ಆಗಿದ್ರೆ, ಅದಾದ ನಂತರ ಪ್ರಮೋಷನ್ ಮಾಡುವಂತದ್ದು, ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತದ್ದು, ಅದನ್ನ ಅಡ್ವರ್ಟೈಸ್ ಮಾಡುವಂತದ್ದು, ಜನರಿಗೆ ತಲುಪಿಸುವಂತದ್ದು, ಡಿಸ್ಟ್ರಿಬ್ಯೂಷನ್, ಇವೆಲ್ಲ ಆಕ್ಟಿವಿಟೀಸ್ ಗಳನ್ನ ಮಾರ್ಕೆಟಿಂಗ್ ಒಳಗೊಂಡಿದೆ. ಈಗ ಒಂದು ಐಡಿಯಾ ಬಂದಿರಬಹುದು ನಿಮಗೆ ವಾಟ್ ಇಸ್ ಮಾರ್ಕೆಟಿಂಗ್ ಅಂತ ಹೇಳ್ಕೊಂಡು. ಸೊ ಮಾರ್ಕೆಟಿಂಗ್ ಈಸ್ ಅ ಬ್ರಾಡರ್ ಟರ್ಮ್, ಇಟ್ ಈಸ್ ಅ ವೈಡರ್ ಟರ್ಮ್ ಅಂಡ್ ಇಟ್ ಈಸ್ ಡಿಫರೆಂಟ್ ಫ್ರಮ್ ಸೆಲ್ಲಿಂಗ್ ಬಿಕಾಸ್ ಇಟ್ ಇನ್ವಾಲ್ವ್ಸ್ ಸೆಲ್ಲಿಂಗ್. ಸೆಲ್ಲಿಂಗ್ ಅನ್ನ ಅದು ಒಳಗೊಂಡಿದೆ. ಓಕೆ, ಇಟ್ಸ್ ಅ ಬಿಗರ್ ಟರ್ಮ್. ನಾವ್ ಕಮಿಂಗ್ ಟು ದ ಮೀನಿಂಗ್ ಆಫ್ ಮಾರ್ಕೆಟಿಂಗ್. ನೆಕ್ಸ್ಟ್ ಟೈಮ್ ಇಫ್ somebody asks you ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಏನು ಅಂತ ಕೇಳಿದಾಗ ಸೆಲ್ಲಿಂಗ್ ಅಂತ ಹೇಳಬೇಡಿ. You should say marketing refers to all those activities that a company uses to promote or sell its products or services to the consumers. ಸೊ ಕನ್ಸ್ಯೂಮರ್ಸ್ ಗೆ ಅವರ ಪ್ರಾಡಕ್ಟ್ ಗಳನ್ನ ಮಾರಾಟ ಮಾಡಲಿಕ್ಕೆ ಬೇಕಾಗಿ, ಅದನ್ನ ಪ್ರಮೋಟ್ ಮಾಡಲಿಕ್ಕೆ ಬೇಕಾಗಿ ಒಂದು ಕಂಪನಿ ಏನೆಲ್ಲ ಚಟುವಟಿಕೆಗಳನ್ನ ಹಮ್ಮಿಕೊಳ್ತದೆ ಆ ಎಲ್ಲವನ್ನ ನಾವು ಮಾರ್ಕೆಟಿಂಗ್ ಅಂತ ಕರಿತೇವೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್. ನೌ ಲೆಟ್ ಅಸ್ ಮೂವ್ ಟು ದ ಡೆಫಿನಿಷನ್ ಆಫ್ ಮಾರ್ಕೆಟಿಂಗ್. ನಾವು ಟಾಕಿಂಗ್ ಅಬೌಟ್ ದ ಡೆಫಿನಿಷನ್ಸ್, ವ್ಯಾಖ್ಯಾನಗಳ ಬಗ್ಗೆ ಮಾತನಾಡಬೇಕಿದ್ರೆ ದೇರ್ ಆರ್ ಅ ಲಾಟ್ ಆಫ್ ಡೆಫಿನಿಷನ್ಸ್ ಗಿವನ್ ಬೈ ಮೆನಿ ಇನ್ಸ್ಟಿಟ್ಯೂಟ್ಸ್, ಮೆನಿ ಆಥರ್ಸ್, ಬಟ್ ಹಿಯರ್ ಐ ಆಮ್ ಸ್ಟೇಟಿಂಗ್ 2 ಡೆಫಿನಿಷನ್ಸ್. ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ 2 ಇಂಪಾರ್ಟೆಂಟ್ ಡೆಫಿನಿಷನ್ಸ್ ಗಳನ್ನ ಹೇಳ್ಕೊಡ್ತೇನೆ ಅಂಡ್ ಐ ವಿಲ್ ಎಕ್ಸ್ಪ್ಲೈನ್ ಇಟ್ ಟು. ಓಕೆ, and if you are finding any other definition easy, ಬೇರೆ ಯಾವ್ದಾದ್ರು ಆಥರ್ ಅಥವಾ ಬೇರೆ ಇನ್ಸ್ಟಿಟ್ಯೂಟ್ ನ ಡೆಫಿನಿಷನ್ ನಿಮಗೆ ಸುಲಭ ಅಂತ ಅನಿಸಿದ್ರೆ ನೀವು ಅದನ್ನ ಕೂಡ ಬರೀಬಹುದು. ದೇರ್ ಇಸ್ ನೋ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್ ದಟ್ ನಾನು ಹೇಳುವಂತ ಡೆಫಿನಿಷನ್ ಅನ್ನೇ ಬರೀಬೇಕು ಅಥವಾ ಬುಕ್ ಅಲ್ಲಿರುವ ಡೆಫಿನಿಷನ್ ಅನ್ನೇ ಬರೀಬೇಕಂತ ಏನಿಲ್ಲ. ಮಾರ್ಕೆಟಿಂಗ್ ನ ಬಗ್ಗೆ ಯಾವುದೇ ಇನ್ಸ್ಟಿಟ್ಯೂಟ್ ಅಥವಾ ಆಥರ್ ಕೊಟ್ಟಿರುವಂತಹ ಫೇಮಸ್ ಡೆಫಿನಿಷನ್ಸ್ ಗಳನ್ನ ನೀವು ಬರೀಬಹುದು. ಓಕೆ, ಅಂಡ್ ಡೆಫಿನಿಷನ್ಸ್ ಗಳನ್ನ ನೀವು ಯಾವತ್ತಿದ್ರೂ ಎಕ್ಸಾಮ್ ಗೆ ಬರೀಬೇಕು ಬಿಕಾಸ್ ಇಟ್ಸ್ ಆಲ್ವೇಸ್ ಎನ್ಹಾನ್ಸಸ್ ಯುವರ್ ಆನ್ಸರ್. ನಿಮ್ಮ ಆನ್ಸರ್ ಚೆನ್ನಾಗಿ ಕಾಣುತ್ತೆ ಟು ದ ಇವಾಲ್ಯುಯೇಟರ್. ಆಲ್ರೈಟ್, ಸೊ beginning with the definition number 1 that is given by American Marketing Association. Now according to the American Marketing Association, marketing is the process of planning and execution of the conception, pricing, promotion and distribution of ideas, goods and services to create exchanges that satisfy individual and organizational goals. ಈ ಒಂದು ಡೆಫಿನಿಷನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್ ಕವರ್ ಆಗಿದೆ. ಓಕೆ, ಸೊ ಮುಂದೆ ನಾವು ನೇಚರ್ ಆಫ್ ಮಾರ್ಕೆಟಿಂಗ್ ಅನ್ನ ಕೂಡ ಕಲಿಯಲಿಕ್ಕಿದ್ದೇವೆ. ಸೊ ಇಟ್ ವಿಲ್ ಬಿ ವೆರಿ ಈಸಿ ಟು ಲರ್ನ್ ನೇಚರ್ ಆಫ್ ಮಾರ್ಕೆಟಿಂಗ್ ಇಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಡೆಫಿನಿಷನ್. ಈ ಡೆಫಿನಿಷನ್ ಅನ್ನ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಮುಂದೆ ನಿಮಗೆ ನೇಚರ್ ಆಫ್ ಮಾರ್ಕೆಟಿಂಗ್ ಕಲಿಯೋದಕ್ಕೆ ತುಂಬಾ ಸುಲಭ ಆಗುತ್ತೆ. See, what does this definition say? Marketing is the process of planning and execution of the conception.
ಪ್ಲಾನಿಂಗ್ ಅಂದ್ರೆ ಯೋಜನೆಗಳನ್ನ ಹಾಕಿಕೊಳ್ಳುವಂಥದ್ದು ಅಂಡ್ ಎಕ್ಸಿಕ್ಯೂಷನ್ ಆಫ್ ವಾಟ್ ಕಾನ್ಸೆಪ್ಷನ್. ಕಾನ್ಸೆಪ್ಷನ್ ಅಂತ ಹೇಳಿದ್ರೆ ಯಾವುದೇ ಒಂದು ವಿಚಾರ, ಥಾಟ್ ಅಥವಾ ಐಡಿಯಾ. ಸೊ ಯಾವುದೇ ಒಂದು ಐಡಿಯಾ, ಒಂದು ಥಾಟ್ ಅಥವಾ ಒಂದು ವಿಚಾರವನ್ನ ಕಾರ್ಯರೂಪಕ್ಕೆ ತರುವಂತದ್ದು ಪ್ಲಾನಿಂಗ್ ಅಂಡ್ ಎಕ್ಸಿಕ್ಯೂಷನ್. ಎಕ್ಸಿಕ್ಯೂಷನ್ ಅಂತ ಹೇಳಿದ್ರೆ ಕಾರ್ಯರೂಪಕ್ಕೆ ತರುವಂತದ್ದು. ಪ್ಲಾನಿಂಗ್ ಅಂಡ್ ಎಕ್ಸಿಕ್ಯೂಷನ್ ಆಫ್ ದ ಕಾನ್ಸೆಪ್ಷನ್ ಅಂದ್ರೆ ಐಡಿಯಾ ಅಥವಾ ಥಾಟ್ ಅಥವಾ ಏನೇ ಒಂದು ವಿಚಾರ. ಓಕೆ, ಪ್ರೈಸಿಂಗ್, ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ಗೆ ಎಷ್ಟು ಪ್ರೈಸ್ ಇಡಬೇಕು ಸೊ ದಟ್ ಇಟ್ ಈಸ್ ಆಕ್ಸೆಸಿಬಲ್ ಟು ದ ಕನ್ಸ್ಯೂಮರ್ಸ್, ಅದು ಕೂಡ ಮಾರ್ಕೆಟಿಂಗ್ ನ ಪ್ರಾಸೆಸ್ ನಲ್ಲೇ ಬರುತ್ತೆ. ಪ್ಲಾನಿಂಗ್ ಅಂಡ್ ಎಕ್ಸಿಕ್ಯೂಷನ್ ಆಫ್ ದ ಕಾನ್ಸೆಪ್ಷನ್, ದಟ್ ಇಸ್ ದ ಐಡಿಯಾ, ಪ್ರೈಸಿಂಗ್, ಪ್ರಮೋಷನ್. ಪ್ರಮೋಷನ್ ಅಂತ ಹೇಳಿದ್ರೆ ಒಂದು ಪ್ರಾಡಕ್ಟ್ ಅನ್ನ ನಾವು ಉತ್ಪಾದನೆ ಮಾಡಿದ್ದೇವೆ, ವಿ ಹ್ಯಾವ್ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ ಅಂತ ಇಟ್ಕೊಳ್ಳೋಣ. ನಾವು ಹೌ ವಿಲ್ ಕನ್ಸ್ಯೂಮರ್ ಗೆಟ್ ಟು ನೋ ಅಬೌಟ್ ದಿಸ್ ಪ್ರಾಡಕ್ಟ್ ಅಲ್ವಾ. ಸೊ ಇಫ್ ಐ ಗಿವ್ ದಟ್ ಪ್ರಾಡಕ್ಟ್ ಟು ಮೈ ಸೆಲ್ಫ್, ಆ ಪ್ರಾಡಕ್ಟ್ ಅನ್ನ ನಾನು ಉತ್ಪಾದನೆ ಮಾಡಿದ್ದೇನೆ, ನನ್ನ ಕಾರ್ಖಾನೆಯಲ್ಲಿ ಇಟ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ಗ್ರಾಹಕರಿಗೆ ಹೇಗೆ ಗೊತ್ತಾಗುತ್ತೆ ನಾನು ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದೇನೆ ಅನ್ನೋದು. ನಾವು ಕಮ್ಸ್ ಇನ್ ಟು ದ ಪಿಕ್ಚರ್ ಪ್ರಮೋಷನ್. ಇಲ್ಲಿ ಪ್ರಮೋಷನ್ ಪಿಕ್ಚರ್ ಗೆ ಬರುತ್ತೆ. ಅಂದ್ರೆ ಅಡ್ವರ್ಟೈಸಿಂಗ್, ಹೋರ್ಡಿಂಗ್ಸ್ ಗಳನ್ನ ನೋಡಿರಬಹುದು ನೀವು, ವೆನ್ ಯು ಗೋ ಆನ್ ದ ರೋಡ್ಸ್, ಬಿಗ್ ಬ್ಯಾನರ್ಸ್ ಅಥವಾ ಪ್ಯಾಂಪ್ಲೆಟ್ಸ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ನ್ಯೂಸ್ ಪೇಪರ್ಸ್ ಗಳಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಗಳು ಬರುತ್ತೆ. ಸೊ ದಿಸ್ ಇಸ್ ಹೌ ವಿ ಗೆಟ್ ಟು ನೋ ದಟ್ ಸಚ್ ಅ ಪ್ರಾಡಕ್ಟ್ ಎಕ್ಸಿಸ್ಟ್ ಇನ್ ದ ಮಾರ್ಕೆಟ್. ಸೊ ಈ ತರ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಈ ತರ ಒಂದು ಪ್ರಾಡಕ್ಟ್ ಅನ್ನ ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ, ಇದು ನಮಗೆ ಅಂಗಡಿಯಲ್ಲಿ ಸಿಗುತ್ತೆ ಅಂತ ಅಲ್ವಾ. ಸೊ ದಟ್ ಇಸ್ ಆಲ್ ಅಬೌಟ್ ಪ್ರಮೋಷನ್. ಓಕೆ, ಸೊ ಅದು ಕೂಡ ಮಾರ್ಕೆಟಿಂಗ್ ನಲ್ಲೇ ಬರುತ್ತೆ. ಸೊ ಫ್ರಮ್ ದ ಬಿಗಿನಿಂಗ್ ದ ಡೆಫಿನಿಷನ್ ಸೇಸ್ ದಟ್ ದ ಮಾರ್ಕೆಟಿಂಗ್ ಇಸ್ ದ ಪ್ರೋಸೆಸ್ ಆಫ್ ಪ್ಲಾನಿಂಗ್ ಅಂಡ್ ಎಕ್ಸಿಕ್ಯೂಷನ್ ಆಫ್ ದ ಕಾನ್ಸೆಪ್ಷನ್, ಪ್ರೈಸಿಂಗ್, ಪ್ರಮೋಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಅಂದ್ರೆ ವಿತರಣೆ ಮಾಡುವಂತಹ ಕೆಲಸವು ಕೂಡ ಮಾರ್ಕೆಟಿಂಗ್ ನಲ್ಲಿ ಬರುತ್ತೆ. ಯಾವುದನ್ನ ವಿತರಣೆ ಮಾಡಬೇಕು? ಡಿಸ್ಟ್ರಿಬ್ಯೂಷನ್ ಆಫ್ ದ ಐಡಿಯಾಸ್, ಗೂಡ್ಸ್ ಅಂಡ್ ಸರ್ವಿಸಸ್. ನಾವು ಇಲ್ಲಿ ಒಂದು ಡೌಟ್ ಬರ್ಬೋದು ಮಕ್ಕಳಿಗೆ, ಏನು ಅಂತ ಹೇಳಿದ್ರೆ ಗೂಡ್ಸ್ ಅಂಡ್ ಸರ್ವಿಸಸ್, ಸರಕು ಮತ್ತು ಸೇವೆಗಳನ್ನ ಮಾರಾಟ ಮಾಡ್ತಾರೆ, ಅದನ್ನ ಮಾರ್ಕೆಟ್ ಮಾಡ್ತಾರೆ ಅಂತ ನಾವು ಕೇಳಿದ್ದೇವೆ. ಆದ್ರೆ ಐಡಿಯಾಸ್ ಗಳನ್ನ ಯಾವ ರೀತಿ ಮಾರ್ಕೆಟ್ ಮಾಡಬಹುದು? ಐಡಿಯಾಸ್ ಗಳನ್ನ ಮಾರ್ಕೆಟ್ ಮಾಡ್ತಾರಾ ಮ್ಯಾಮ್ ಅಂತ ಕೇಳಬಹುದು ನೀವು. ಸೊ ಎಸ್, ಐಡಿಯಾಸ್ ಗಳನ್ನ ಮಾರ್ಕೆಟ್ ಮಾಡ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಈಸ್ ವೆಡ್ಡಿಂಗ್ ಪ್ಲಾನರ್ಸ್, ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನೀಸ್. ನೀವು ನೋಡಿರ್ಬೋದು ಇವಾಗ ಹೆಚ್ಚಾಗಿ ಇದು ಫ್ಯಾಷನ್ ಅಲ್ಲಿ ಇದೆ. ಯಾವುದೇ ಒಂದು ಮದುವೆ ಸಮಾರಂಭ ಇದ್ರೆ ವಿ ಯೂಶುವಲಿ ಕಾಲ್ ದ ವೆಡ್ಡಿಂಗ್ ಪ್ಲಾನರ್ಸ್. ಅವ್ರು ಏನ್ ಮಾಡ್ತಾರೆ, ನಿಮಗೆ ಐಡಿಯಾಸ್ ಗಳನ್ನ ಕೊಡ್ತಾರೆ. ಸ್ಟೇಜ್ ಈ ತರ ಸೆಟ್ ಮಾಡಬಹುದು, ಈ ತರ ಥೀಮ್ ಇಡಬಹುದು. ಸೊ ಬೇಸಿಕ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಐಡಿಯಾಸ್ ಗಳನ್ನ ಮಾರ್ಕೆಟ್ ಮಾಡ್ತಾ ಇದ್ದಾರೆ, ಐಡಿಯಾಸ್ ಗಳನ್ನ ಸೆಲ್ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಐಡಿಯಾಸ್ ಗಳನ್ನ ಕೂಡ ನಾವು ಮಾರ್ಕೆಟ್ ಮಾಡಬಹುದು. ಸೊ ಡಿಸ್ಟ್ರಿಬ್ಯೂಷನ್ ಆಫ್ ಐಡಿಯಾಸ್, ಗೂಡ್ಸ್ ಅಂಡ್ ಸರ್ವಿಸಸ್, ಅದು ಹೇಗಿದ್ರು ನಮ್ಗೆ ಗೊತ್ತೇ ಇದೆ, ಸರಕು ಮತ್ತು ಸೇವೆಗಳು. To create exchanges that satisfy individual and organizational goals. Individual ಅಂತ ಹೇಳಿದ್ರೆ ಕನ್ಸ್ಯೂಮರ್ ನ ಗೋಲ್ಸ್ ಗಳು ಅಥವಾ ಕನ್ಸ್ಯೂಮರ್ ನ ಡಿಸೈರ್ಸ್ ಗಳನ್ನ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ, ಅವರನ್ನ ತೃಪ್ತಿಪಡಿಸಿಕೊಳ್ಳಿಕ್ಕೆ ಬೇಕಾಗಿ. ಅದೇ ರೀತಿ ಆರ್ಗನೈಸೇಷನಲ್ ಗೋಲ್ಸ್, ಯಾವ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆಯೋ ಅವರ ಗೋಲ್ಸ್ ಅನ್ನ ಕೂಡ ಫುಲ್ಫಿಲ್ ಮಾಡೋದಕ್ಕಾಗಿ ಈ ಮಾರ್ಕೆಟಿಂಗ್ ಈ ಎಲ್ಲಾ ಪ್ರಕ್ರಿಯೆಗಳನ್ನ ಹಮ್ಮಿಕೊಳ್ಳುತ್ತೆ. ಸೊ ಒನ್ಸ್ ಇಫ್ ಯು ರೀಡ್ ದ ಡೆಫಿನೇಷನ್ ಅಗೇನ್, ಯು ವಿಲ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ದ ಡೆಫಿನೇಷನ್ ಆಫ್ ಮಾರ್ಕೆಟಿಂಗ್ ಗಿವನ್ ಬೈ ಅಮೆರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಸೇಸ್ ದಟ್ ಮಾರ್ಕೆಟಿಂಗ್ ಇಸ್ ದ process of planning and executing the conception, pricing, promotion and distribution of ideas, goods and services to create exchanges that satisfy individual and organizational goals. I hope you understood the definition very clearly. Video jotene ನೀವು ಈ definition ಅನ್ನ memorize ಮಾಡ್ಕೊಳ್ಳಿ so that you can write it for the examination. Now coming to the second definition, that is the definition given by Philip Kotler. So Philip Kotler defines marketing as the science and art of exploring, creating and delivering value to satisfy the needs of the target market at a profit. Now this is a very easy and simple definition. ಈ ಡೆಫಿನೇಷನ್ ಅನ್ನ ನಾನು ಎಕ್ಸ್ಪ್ಲೈನ್ ಮಾಡೋದಿಲ್ಲ ಈಗ, ಯಾಕಂತ ಹೇಳಿದ್ರೆ ಮುಂದೆ ನಾವು ನೇಚರ್ ಆಫ್ ಮಾರ್ಕೆಟಿಂಗ್ ನಾವೀಗ ನೋಡ್ಲಿಕ್ಕಿದ್ದೇವಲ್ವಾ. ಸೊ ಇನ್ ದ ನೇಚರ್ ಆಫ್ ಮಾರ್ಕೆಟಿಂಗ್ ವಿ ಹ್ಯಾವ್ ಎವ್ರಿಥಿಂಗ್. ಈ ಡೆಫಿನೇಷನ್ ಅಲ್ಲಿ ಕವರ್ ಆದಂತಹ ಪ್ರತಿಯೊಂದು ವರ್ಡ್ ಕೂಡ ನೇಚರ್ ಆಫ್ ಮಾರ್ಕೆಟಿಂಗ್ ಅಲ್ಲಿ ಇದೆ. ಸೊ ನಾನು ಅದನ್ನ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಹಿಯರ್ ವಿ ಫಿನಿಶ್ ಅಪ್ ವಿತ್ ದ ಡೆಫಿನೇಷನ್ ಪಾರ್ಟ್ and now we are moving on to the nature of marketing. Now coming to the very important topic, that is nature of marketing. ಸೊ ಇವತ್ತು ನೇಚರ್ ಆಫ್ ಮಾರ್ಕೆಟಿಂಗ್ ನಲ್ಲಿ ನಾನು ನಿಮಗೆ 9 ಪಾಯಿಂಟ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ 9 ಪಾಯಿಂಟ್ಸ್ ಇನ್ ದಿಸ್ ವಿಡಿಯೋ. ಓಕೆ, ಸೊ ನಂಬರ್ 1 ಈಸ್ ಮಾರ್ಕೆಟಿಂಗ್ ಈಸ್ ಎ ಹ್ಯೂಮನ್ ಆಕ್ಟಿವಿಟಿ. ಇದೊಂದು ಮಾನವ ಪ್ರಕ್ರಿಯೆ ಅಂತ ಕರಿತೇವೆ ನಾವು. ಸೊ ವೈ ಇಟ್ ಈಸ್ ಎ ಹ್ಯೂಮನ್ ಆಕ್ಟಿವಿಟಿ? ಬಿಕಾಸ್ ಆಲ್ ದ ಎಫರ್ಟ್ಸ್ ಇನ್ವಾಲ್ವ್ಡ್ ಇನ್ ಮಾರ್ಕೆಟಿಂಗ್ ಇಸ್ ಡನ್ ಬೈ ಹ್ಯೂಮನ್, ದಟ್ ಇಸ್ ಪೀಪಲ್, ಅಂಡ್ ಇಟ್ ಈಸ್ ಲೀಡಿಂಗ್ ಟುವರ್ಡ್ಸ್ ಹ್ಯೂಮನ್ ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ಸೊ ಮಾರ್ಕೆಟಿಂಗ್ ನಲ್ಲಿ ಎಲ್ಲ ಮನುಷ್ಯರು ಸೇರ್ಕೊಂಡು ಪ್ರಯತ್ನ ಪಡ್ತಾರೆ ಟು ಗಿವ್ ಸ್ಯಾಟಿಸ್ಫ್ಯಾಕ್ಷನ್ ಟು ದ ಹ್ಯೂಮನ್ ಬೀಯಿಂಗ್ಸ್ ಇಟ್ ಸೆಲ್ಫ್. ಅಂದ್ರೆ ಕಸ್ಟಮರ್ಸ್, ಅಲ್ಟಿಮೇಟ್ಲಿ ಕಸ್ಟಮರ್ಸ್ ಗೆ ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿಯನ್ನು ಕೊಡುವಂತಹ ಸರಕುಗಳನ್ನಿರ್ಬೋದು, ಸೇವೆಗಳನ್ನಿರ್ಬೋದು, ಅಥವಾ ಯಾವುದೇ ಐಡಿಯಾವನ್ನ ಮಾರಾಟ ಮಾಡಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಸೊ ಆಲ್ ಈಸ್ ರಿಲೇಟೆಡ್ ಟು ಹ್ಯೂಮನ್ ಬೀಯಿಂಗ್ಸ್. ದೇರ್ ಇಸ್ ಅ ಹ್ಯೂಮನ್ ಆಸ್ಪೆಕ್ಟ್, ಹ್ಯೂಮನ್ ಎಲಿಮೆಂಟ್ ಇನ್ವಾಲ್ವ್ಡ್ ಇನ್ ದಿಸ್. ದಟ್ ಇಸ್ ವೈ ಮಾರ್ಕೆಟಿಂಗ್ ಈಸ್ ಅ ಹ್ಯೂಮನ್ ಆಕ್ಟಿವಿಟಿ. Point number 2 is marketing is consumer oriented. ಅಂದ್ರೆ ಕನ್ಸ್ಯೂಮರ್ ಅಂತ ಹೇಳಿದ್ರೆ ಗ್ರಾಹಕರು. ಓಕೆ,
ಸೊ ವೈ ಮಾರ್ಕೆಟಿಂಗ್ ಈಸ್ ಕನ್ಸ್ಯೂಮರ್ ಓರಿಯೆಂಟೆಡ್? ಬಿಕಾಸ್ ನೌ ಡೇಸ್ ಕನ್ಸ್ಯೂಮರ್ ಈಸ್ ದ ಕಿಂಗ್. ಮೊದಲು ಹೇಗಿತ್ತು ಅಂತ ಹೇಳಿದ್ರೆ, ಮೊದಲೆಲ್ಲ ಯಾವ ರೀತಿ ಬಿಸ್ನೆಸ್ ಮಾಡ್ತಾ ಇದ್ರು, ಯಾವ್ದೋ ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು, ಉತ್ಪಾದನೆ ಮಾಡ್ತಾ ಇದ್ರು, ಅದಾದ ನಂತರ ಅದನ್ನ ಕನ್ಸ್ಯೂಮರ್ಗೆ ಸೇಲ್ ಮಾಡಿ ಬಿಡ್ತಾ ಇದ್ರು. ದಟ್ ವಾಸ್ ಸೆಲ್ಲಿಂಗ್ ಕಾನ್ಸೆಪ್ಟ್. ಓಕೆ, ನಾನು ನೆಕ್ಸ್ಟ್ ವಿಡಿಯೋಸ್ ಗಳಲ್ಲಿ ನಿಮಗೆ ಕಾನ್ಸೆಪ್ಟ್ಸ್ ಆಫ್ ಮಾರ್ಕೆಟಿಂಗ್ ಅನ್ನ ಹೇಳ್ಕೊಡುವಾಗ, ಅಪ್ರೋಚಸ್ ಟು ಮಾರ್ಕೆಟಿಂಗ್ ಅನ್ನ ಹೇಳ್ಕೊಡುವಾಗ ಐ ವಿಲ್ ಎಕ್ಸ್ಪ್ಲೇನ್ ದೀಸ್ ಥಿಂಗ್ಸ್ ಇನ್ ಡೀಟೇಲ್. ಬಟ್ ಮೊದಲೆಲ್ಲ ಸೆಲ್ಲಿಂಗ್ ಕಾನ್ಸೆಪ್ಟ್ ಇತ್ತು, ಅಂದ್ರೆ ಯಾವ್ದೋ ಒಂದು ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮೊದಲು ಮಾಡಿ ನಂತರ ಅದನ್ನ ಸೆಲ್ ಮಾಡಿ ಬಿಡುವಂತದ್ದು. ಆದ್ರೆ ಈಗ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಇದೆ. ಹಿಯರ್ ದ ಮೇನ್ ಅಜೆಂಡಾ ಇಸ್ ಟು ಸ್ಯಾಟಿಸ್ಫೈ ದ ಕನ್ಸ್ಯೂಮರ್. ದ ಗೋಲ್, ಮುಖ್ಯ ಗುರಿ, ಮುಖ್ಯ ಉದ್ದೇಶ ಮಾರ್ಕೆಟಿಂಗ್ ನಲ್ಲಿ ಏನು ಅಂತ ಹೇಳಿದ್ರೆ ಕಸ್ಟಮರ್ಸ್, ಗ್ರಾಹಕರನ್ನ ತೃಪ್ತಿಪಡಿಸುವಂತದ್ದು. ಸೊ ಅದಕ್ಕೆ ಮಾರ್ಕೆಟಿಂಗ್ ನಲ್ಲಿ ಏನ್ ಮಾಡಬೇಕು ಮೊದಲು ಅಂತ ಹೇಳಿದ್ರೆ, ಫಸ್ಟ್ ಯು ಹ್ಯಾವ್ ಟು ಐಡೆಂಟಿಫೈ ದ ಕನ್ಸ್ಯೂಮರ್ ನೀಡ್ಸ್ ಅಂಡ್ ವಾಂಟ್ಸ್. ಗ್ರಾಹಕರಿಗೆ ಏನ್ ಬೇಕು ಅದನ್ನ ತಿಳಿದುಕೊಳ್ಬೇಕು. ನಂತರ ಅದಕ್ಕನುಗುಣವಾಗಿ ಅಕಾರ್ಡಿಂಗ್ಲಿ ನಾವು ಗೂಡ್ಸ್ ಅಥವಾ ಸರ್ವಿಸಸ್ ಅಥವಾ ಐಡಿಯಾಸ್ ಗಳನ್ನ ನಾವು ಪ್ರೊಡ್ಯೂಸ್ ಮಾಡಬೇಕು. ಬೆಸ್ಟ್ ಎಕ್ಸಾಂಪಲ್ ಲೆಟ್ ಮಿ ಗಿವ್ ಯು. ರೀಸೆಂಟ್ ಆಗಿ ನೀವು ನೋಡ್ತಾ ಇದ್ದೀರಾ, ದೇರ್ ಇಸ್ ಬಾಯ್ಕಾಟ್ ಬಾಲಿವುಡ್ ಅನ್ನೋ ಟ್ರೆಂಡ್ ನಡೀತಾ ಇದೆ ಅಲ್ವಾ. ಸೊ ವೈ ದಿಸ್ ಈಸ್ ಹ್ಯಾಪನಿಂಗ್? ಬಿಕಾಸ್ ಆಫ್ ದ ಕಂಟೆಂಟ್. ಬಾಲಿವುಡ್ ನಲ್ಲಿ ನಾವು ನೋಡುವಂತಹ ಮೂವೀಸ್ ಗಳ ಕಂಟೆಂಟ್ ಅಷ್ಟೊಂದು ಚೆನ್ನಾಗಿಲ್ಲ, ಅದು ಪಬ್ಲಿಕ್ ಆಕ್ಸೆಪ್ಟ್ ಮಾಡ್ತಾ ಇಲ್ಲ ಅಲ್ವಾ. ನಾವು ಬೇಸಿಕ್ಲಿ ವಾಟ್ ಆರ್ ಮೂವೀಸ್? ಈ ಮೂವೀಸ್ ಗಳು ಏನು ಅಂತ ಹೇಳಿದ್ರೆ, ದೇ ಆರ್ ಜಸ್ಟ್ ಸೆಲ್ಲಿಂಗ್ ದ ಸ್ಟೋರೀಸ್. ಅವ್ರ ಕಥೆಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ದೇ ಆರ್ ಸೆಲ್ಲಿಂಗ್ ದ ಐಡಿಯಾಸ್. ಆ ಐಡಿಯಾಸ್ ಗಳನ್ನ ಜನರು ಆಕ್ಸೆಪ್ಟ್ ಮಾಡದಿದ್ರೆ ದಿಸ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಫೈನ್. ಅದೇ ನೀವು ಇತ್ತೀಚೆಗೆ ರಿಲೀಸ್ ಆದಂತ ಬ್ರಹ್ಮಾಸ್ತ್ರ ಮೂವಿ ನೋಡಿದ್ರೆ, ದೇರ್ ದ public opinion has changed because the content here is little more better. The idea shown in the movie is little better than the previous movies. ಹಾಗಾಗಿ ಈ ಮೂವಿ ಒಂದ್ ಸ್ವಲ್ಪ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡ್ತಾ ಇದೆ, if you see the statistics. ಸೊ ದ ಬಾಟಮ್ ಲೈನ್ ಈಸ್, ಕನ್ಸ್ಯೂಮರ್ಸ್ ಗೆ ಏನ್ ಇಷ್ಟ ಇದೆಯೋ, ಯಾವ್ದನ್ನ ಅವರು ನೋಡ್ಲಿಕ್ಕೆ ಇಚ್ಛಿಸ್ತಾ ಇದ್ದಾರೋ, ಅಥವಾ ಯಾವ ಪ್ರಾಡಕ್ಟ್ ಗಳನ್ನ ಅವರು ಯೂಸ್ ಮಾಡ್ಲಿಕ್ಕೆ ಬಯಸ್ತಾ ಇದ್ದಾರೋ ಅಂತದನ್ನ ಪ್ರೊಡ್ಯೂಸ್ ಮಾಡ್ಕೊಳ್ಳುವಂಥದ್ದು, ಅಂತದನ್ನ ಐಡೆಂಟಿಫೈ ಮಾಡಿ ನಂತರ ಪ್ರೊಡ್ಯೂಸ್ ಮಾಡಿ ನಂತರ ಮಾರಾಟ ಮಾಡುವಂತದ್ದೇ ಮಾರ್ಕೆಟಿಂಗ್ ನ ಎಂಟೈರ್ ಕಾನ್ಸೆಪ್ಟ್. ಓಕೆ, ಸೊ ದಟ್ ಇಸ್ ವೈ ವಿ ಸೇ ಮಾರ್ಕೆಟಿಂಗ್ ಈಸ್ ಕನ್ಸ್ಯೂಮರ್ ಓರಿಯೆಂಟೆಡ್. ದಟ್ ವಾಸ್ ಪಾಯಿಂಟ್ ನಂಬರ್ 2. Now point number 3, that is exchange process. ಮಾರ್ಕೆಟಿಂಗ್ ನಲ್ಲಿ ಒಂದು ಎಕ್ಸ್ಚೇಂಜ್ ಪ್ರಾಸೆಸ್ ಅಂತ ಇದೆ. ಎಕ್ಸ್ಚೇಂಜ್ ಅಂತ ಹೇಳಿದ್ರೆ ಏನ್ ಹೇಳ್ತೇವೆ? ವಿನಿಮಯ ಅಂತ ಕರಿತೇವೆ. ಐ ವಿಲ್ ಗಿವ್ ಯು ದಿಸ್, ಯು ಗಿವ್ ಮಿ ದಟ್. ಒಂದು ಪ್ರಾಡಕ್ಟ್ ಅನ್ನ ನಾವು ಪರ್ಚೇಸ್ ಮಾಡುವಾಗ ಇನ್ ರಿಟರ್ನ್ ನಾವು ಏನ್ ಕೊಡ್ತೇವೆ? ವಿ ಪೇ ದಮ್ ದ ಮನಿ. ಹಣ ಕೊಟ್ಟು ಒಂದು ಸರಕನ್ನ ಅಥವಾ ಒಂದು ಸೇವೆಯನ್ನ ನಾವು ತಗೊಳ್ತೇವೆ ಅಲ್ವಾ. ಸೊ ನಾಟ್ ಓನ್ಲಿ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಬಟ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್. ಮಾಹಿತಿಗಳ ಎಕ್ಸ್ಚೇಂಜ್ ಕೂಡ ನಡೀತದೆ. ಅದೇ ರೀತಿ ಟೆಕ್ನಾಲಜಿಯನ್ನ ಕೂಡ ಎಕ್ಸ್ಚೇಂಜ್ ಮಾಡಲಾಗುತ್ತೆ ಇನ್ ಮಾರ್ಕೆಟಿಂಗ್. ದರ್ ಇಸ್ ನಾಟ್ ಓನ್ಲಿ ದ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಬಿಟ್ವೀನ್ ದ ಬಯರ್ ಅಂಡ್ ಸೆಲ್ಲರ್, ಬಟ್ ಆಲ್ಸೋ ದ ಎಕ್ಸ್ಚೇಂಜ್ ಆಫ್ information, exchange of technology involved under marketing. That was nature number 3. Now coming to the fourth point, that is marketing is both science as well as an art. ಈಗಷ್ಟೇ ನಾನು ಫಿಲಿಪ್ ಕೋಟ್ಲರ್ ನ ಡೆಫಿನೇಷನ್ ಹೇಳಿದ್ನಲ್ಲ, ಅಲ್ಲಿ ನಾನು ಹೇಳಿದೆ ಮಾರ್ಕೆಟಿಂಗ್ ಈಸ್ ಇನ್ ಸೈನ್ಸ್ as well as art. Now why marketing is a science and why marketing is an art? ವಿಜ್ಞಾನವೂ ಹೌದು, ಕಲೆಯೂ ಹೌದು ಅಂತ ಹೇಳ್ತಾರೆ ಮಾರ್ಕೆಟಿಂಗ್ ಅನ್ನ. ಫಸ್ಟ್ ಆಫ್ ಆಲ್ ಸೈನ್ಸ್ ಅಂತ ಹೇಳಿದ್ರೆ ಏನು? ಸೈನ್ಸ್ ಅಂತ ಹೇಳಿದ್ರೆ ಸೈನ್ಸ್ ಇಸ್ ಸಮಥಿಂಗ್ ವಿಚ್ ಹ್ಯಾಸ್ ಅ ಸಿಸ್ಟಮ್ಯಾಟೈಸ್ಡ್ ಬಾಡಿ ಆಫ್ ನಾಲೆಜ್ ಅಂಡ್ ದಟ್ ವರ್ಕ್ಸ್ ಇನ್ ಅ ಸಿಸ್ಟಮ್ಯಾಟಿಕ್ ಮ್ಯಾನರ್. ಒಂದು ರೀತಿಯಲ್ಲಿ ಅದು ನಡೀತಾ ಹೋಗುತ್ತೆ, ಅದಕ್ಕೆ ನಾವು ಸೈನ್ಸ್ ಅಂತ ಹೇಳ್ತೇವೆ. Now marketing is also a science because it starts with identification of consumers needs and wants. ಅದಾದ ನಂತರ ಪ್ರೈಸಿಂಗ್, ಪ್ರಮೋಷನ್, ಡಿಸ್ಟ್ರಿಬ್ಯೂಷನ್, ಪ್ಯಾಕೇಜಿಂಗ್. ಸೊ ಈ ತರ ಸಿಸ್ಟಮ್ಯಾಟಿಕ್ ಆಗಿ ಒಂದೊಂದು ಪ್ರಾಸೆಸ್ ನಡೀತಾ ಹೋಗುತ್ತೆ. ಸೊ ಅದಕ್ಕೆ ನಾವು ಮಾರ್ಕೆಟಿಂಗ್ ಅನ್ನ ಕೂಡ ಸೈನ್ಸ್ ಅಂತ ಕರಿತೇವೆ. ನಾವು ಕಮಿಂಗ್ ಟು ವೈ ಮಾರ್ಕೆಟಿಂಗ್ ಇಸ್ ಎನ್ ಆರ್ಟ್. ಆರ್ಟ್ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಆಫ್ ನಾಲೆಜ್, ಯೂಸ್ ಆಫ್ ಕ್ರಿಯೇಟಿವಿಟಿ, ಸೃಜನಶೀಲತೆಯನ್ನ ಯೂಸ್ ಮಾಡಿಕೊಳ್ಳುವಂತದ್ದು, ಅದನ್ನ ನಾವು ಆರ್ಟ್ ಅಂತ ಕರಿತೇವೆ ಅಲ್ವಾ. ಸೊ ಇಫ್ ಯು ಸಿ ಮಾರ್ಕೆಟಿಂಗ್, ನಾನು ಹೇಳಿದೆ ಮಾರ್ಕೆಟಿಂಗ್ ನಲ್ಲಿ ಅಡ್ವರ್ಟೈಸಿಂಗ್ ಕೂಡ ಬರುತ್ತೆ, ಪ್ಯಾಕೇಜಿಂಗ್ ಬರುತ್ತೆ, ಎಲ್ಲವೂ ಬರುತ್ತೆ. ಸೊ ಇಫ್ ಯು ಸಿ ದ ಪ್ಯಾಕೇಜಿಂಗ್, ಬೇರೆ ಬೇರೆ ಕಂಪನಿಗಳ ಪ್ಯಾಕೇಜಿಂಗ್ ನೋಡಿದ್ರೆ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ತಗೊಳ್ಳಿ. ಸೇ ಫಾರ್ ಎಕ್ಸಾಂಪಲ್ ಟೇಕ್ ಪೇಪರ್ ಬೋಟ್. ಪೇಪರ್ ಬೋಟ್ ಅಂತ ಒಂದು ಪ್ರಾಡಕ್ಟ್ ಇದೆ, ಅದರ ಪ್ಯಾಕೇಜಿಂಗ್ ನೀವು ನೋಡಿದ್ರೆ ಇಟ್ಸ್ ವೆರಿ ಯೂನಿಕ್, ತುಂಬಾ ಡಿಫರೆಂಟ್ ಆಗಿದೆ, ಇಟ್ಸ್ ವೆರಿ ಕ್ರಿಯೇಟಿವ್. ಆರ್ ಟೇಕ್ ಎಕ್ಸಾಂಪಲ್ ಆಫ್ ಕಿಂಡರ್ ಜಾಯ್ ಚಾಕ್ಲೇಟ್ಸ್, ಆರ್ ಟೇಕ್ ಎಕ್ಸಾಂಪಲ್ ಆಫ್ ಫ್ರೂಟಿ. ಸೊ ಇದರಲ್ಲಿ ಪ್ಯಾಕೇಜಿಂಗ್ ನೋಡಿ ಯಾವ ರೀತಿ ಇದೆ. ಅದೇ ರೀತಿ ನಾವು ಅಡ್ವರ್ಟೈಸ್ಮೆಂಟ್ಸ್, ಬೇರೆ ಬೇರೆ ಅಡ್ವರ್ಟೈಸ್ಮೆಂಟ್ಸ್ ಅನ್ನ ನೋಡ್ತಾ ಇದ್ದೇವೆ, ಎಷ್ಟು ಕ್ರಿಯೇಟಿವ್ ಆಗಿ ಅವರು ಒಂದು ಪ್ರಾಡಕ್ಟ್ ನ ಜಾಹೀರಾತನ್ನ ಕೊಡ್ತಾ ಇದ್ದಾರೆ. ಸೊ ಆಲ್ ದಿಸ್ ಈಸ್ ಕಮಿಂಗ್ ಅಂಡರ್ ದ ಫೀಲ್ಡ್ ಆಫ್ ಆರ್ಟ್, ಕ್ರಿಯೇಟಿವಿಟಿ ಅಲ್ವಾ. ಸೊ ದೇರ್ ಫೋರ್ ಮಾರ್ಕೆಟಿಂಗ್ ಆಲ್ಸೋ ಇನ್ವಾಲ್ವ್ ಸಮ್ ಆಸ್ಪೆಕ್ಟ್ ಆಫ್ ಆರ್ಟ್ ಅಂಡ್ ಕ್ರಿಯೇಟಿವಿಟಿ. ಹಾಗಾಗಿ thus we can say that marketing is both a science as well as an art. Now coming to the point number 5, that is creation of utilities. ಯುಟಿಲಿಟೀಸ್ ಗಳನ್ನ ನೀವು ಕೇಳಿರಬಹುದು. ಇಫ್ ಯು ಹ್ಯಾವ್ ಸ್ಟಡಿಡ್ ಇಕನಾಮಿಕ್ಸ್ ಇನ್ ಯೋರ್ ಫಸ್ಟ್ PUC, ಯು ಮಸ್ಟ್ ಹ್ಯಾವ್ ಲರ್ನ್ ಅಬೌಟ್ ಟೈಮ್ ಯುಟಿಲಿಟಿ, ಫಾರ್ಮ್ ಯುಟಿಲಿಟಿ, ಪ್ಲೇಸ್ ಯುಟಿಲಿಟಿ. ಇದನ್ನ ನೀವು ಕೇಳಿರಬಹುದು. ಕೇಳಿಲ್ಲ ಅಂತ ಹೇಳಿದ್ರೆ ನಾನು ಇವಾಗ ಹೇಳ್ತೇನೆ. ಮಾರ್ಕೆಟಿಂಗ್ ಕ್ರಿಯೇಟ್ಸ್ ಡಿಫರೆಂಟ್ ಟೈಪ್ಸ್ ಆಫ್ ಯುಟಿಲಿಟೀಸ್. ಯಾವೆಲ್ಲ ಯುಟಿಲಿಟೀಸ್ ಗಳನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ಫಾರ್ಮ್ ಯುಟಿಲಿಟಿ. ಫಾರ್ಮ್ ಯುಟಿಲಿಟಿ ಅಂತ ಹೇಳಿದ್ರೆ ನಮ್ಮ ತಲೆಯಲ್ಲಿರುವಂತಹ ಒಂದು ಐಡಿಯಾ ಅಥವಾ ಕಲ್ಪನೆಗೆ ಒಂದು ಆಕಾರವನ್ನ ಕೊಡುವಂತ ಕೆಲಸ ಮಾರ್ಕೆಟಿಂಗ್ ಮಾಡುತ್ತೆ. ಸೊ ಕನ್ಸ್ಯೂಮರ್ಸ್ ಗೆ ಬೇಕಾಗಿರುವಂತಹ ವಸ್ತುಗಳನ್ನ ಕೊಡೋದ್ರ ಮೂಲಕ ಮಾರ್ಕೆಟಿಂಗ್ ಇಸ್ ಕ್ರಿಯೇಟಿಂಗ್ ಅ ಫಾರ್ಮ್ ಯುಟಿಲಿಟಿ. ದೆನ್ ಪ್ಲೇಸ್ ಯುಟಿಲಿಟಿ ಅನ್ನ ಕೂಡ ಮಾರ್ಕೆಟಿಂಗ್ ಕ್ರಿಯೇಟ್ ಮಾಡುತ್ತೆ. ಹೌ ಡಸ್ ಇಟ್ ಕ್ರಿಯೇಟ್ ಪ್ಲೇಸ್ ಯುಟಿಲಿಟಿ? ಪ್ಲೇಸ್ ಯುಟಿಲಿಟಿ ಅಂತ ಹೇಳಿದ್ರೆ ಕನ್ಸ್ಯೂಮರ್ಸ್ ನ ಲೊಕೇಶನ್ ಗಳಲ್ಲಿ, ಓಕೆ, ಎಲ್ಲಾ ಲೊಕೇಶನ್ ಗಳಲ್ಲಿ ಪ್ರಾಡಕ್ಟ್ಸ್ ಗಳನ್ನ, ಸೇವೆಗಳನ್ನ, ಸರಕುಗಳನ್ನ ಒದಗಿಸುವಂತಹ ಕೆಲಸವನ್ನ ಕೂಡ ಮಾರ್ಕೆಟಿಂಗ್ ಮಾಡುತ್ತೆ. ಮೇಕಿಂಗ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಅವೈಲೇಬಲ್ ಇನ್ ಆಲ್ ದ ಲೊಕೇಶನ್.
so that it is accessible to the consumer. That is where marketing creates place utility. And it also creates time utility, which means marketing ensures that consumers get the goods whenever it is needed. ಯಾವಾಗ ಗ್ರಾಹಕರಿಗೆ ಒಂದು ಪ್ರಾಡಕ್ಟ್ ಬೇಕು ಅಂತ ಅನ್ಸುತ್ತೋ ಆ ಟೈಮ್ ನಲ್ಲಿ ಅವರಿಗೆ ಆ ಪ್ರಾಡಕ್ಟ್ ಅನ್ನ ಅಥವಾ ಆ ಸೇವೆಯನ್ನ ತಲುಪಿಸುವಂತಹ ಕೆಲಸ ಕೂಡ ಮಾರ್ಕೆಟಿಂಗ್ ಮಾಡುತ್ತೆ. Therefore, marketing creates these all types of utilities. Yes, one more, that is possession. Possession utility ಅನ್ನ ಕೂಡ ಇದು ಕ್ರಿಯೇಟ್ ಮಾಡುತ್ತೆ. ಹೇಗೆ ಅಂತ ಹೇಳಿದ್ರೆ ಫೈನಲಿ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರರ್ ಇಂದ ಕನ್ಸ್ಯೂಮರ್ ಗೆ ತಲುಪಿಸಿ ಆ ಪೊಸೆಷನ್ ಅನ್ನ ಅಂದ್ರೆ ಓನರ್ಶಿಪ್ ಅಂತ ಹೇಳಿದ್ರೆ ಮಾಲೀಕತ್ವವನ್ನ, ಒಂದು ಪ್ರಾಡಕ್ಟಿನ ಓನರ್ಶಿಪ್ ಅನ್ನ ಟ್ರಾನ್ಸ್ಫರ್ ಮಾಡುವಂತಹ ಕೆಲಸ ಕೂಡ ಮಾರ್ಕೆಟಿಂಗ್ ಮಾಡುತ್ತೆ. ಸೊ therefore it creates utility. Creation of utility is also the nature of marketing. Point number 6, that is marketing starts and ends with customers. ಮಾರ್ಕೆಟಿಂಗ್ ಗ್ರಾಹಕರಿಂದ ಸ್ಟಾರ್ಟ್ ಆಗಿ ಗ್ರಾಹಕರಲ್ಲಿಯೇ ಎಂಡ್ ಆಗುತ್ತೆ, ಗ್ರಾಹಕರ ಜೊತೆಗೆ ಎಂಡ್ ಆಗುತ್ತೆ ಅನ್ನೋದು. ಓಕೆ, ಸೊ ನಾನು ಈ ವಿಡಿಯೋ ಸ್ಟಾರ್ಟಿಂಗ್ ಗೆ ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್ ಹೇಳ್ಕೊಳ್ಳುವಾಗ ನಾನು ಹೇಳಿದೆ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಇಟ್ ಸ್ಟಾರ್ಟ್ಸ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ದ ಡಿಸೈರ್ಸ್ ಆಫ್ ದ ಕನ್ಸ್ಯೂಮರ್ಸ್. ಕನ್ಸ್ಯೂಮರ್ಸ್ ಗೆ ಏನು ಬೇಕು ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಮಾರ್ಕೆಟಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಐಡೆಂಟಿಫಿಕೇಶನ್ ಆಫ್ ನೀಡ್ಸ್ ಅಂಡ್ ವಾಂಟ್ಸ್ ಆಫ್ ಕನ್ಸ್ಯೂಮರ್ ಇಸ್ ಫಸ್ಟ್ ಸ್ಟೆಪ್ ಆಫ್ ಮಾರ್ಕೆಟಿಂಗ್. ಸೊ ವಿಚ್ ಮೀನ್ಸ್ ಇಟ್ ಸ್ಟಾರ್ಟ್ಸ್ ವಿತ್ ಕನ್ಸ್ಯೂಮರ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಅದಾದ ನಂತರ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು, ಅದನ್ನ ಪ್ರೈಸಿಂಗ್ ಮಾಡೋದು, ಪ್ಯಾಕೇಜಿಂಗ್ ಮಾಡೋದು, ಪ್ರಮೋಷನ್ ಮಾಡೋದು, ಡಿಸ್ಟ್ರಿಬ್ಯೂಷನ್ ಮಾಡೋದು. ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ? ದ ಡಿಸ್ಟ್ರಿಬ್ಯೂಷನ್ ಈಸ್ ಡನ್ ಟು ದ ಕನ್ಸ್ಯೂಮರ್ಸ್. ಸೊ ಸ್ಟಾರ್ಟ್ಸ್ ವಿತ್ ದ ಕನ್ಸ್ಯೂಮರ್ ಅಂಡ್ ಎಂಡ್ಸ್ ವಿತ್ ದ ಕನ್ಸ್ಯೂಮರ್. ಫೈನಲ್ ಆಗಿ ಮ್ಯಾನುಫ್ಯಾಕ್ಚರ್ ಆದ ಪ್ರಾಡಕ್ಟ್ ಯಾರಿಗೆ ತಲುಪುತ್ತೆ? ಅದು ಗ್ರಾಹಕರಿಗೆ ಅಂದ್ರೆ ಕನ್ಸ್ಯೂಮರ್ಸ್ ಗೆ ತಲುಪುತ್ತೆ ಅಲ್ವಾ. ಸೊ ಮಾರ್ಕೆಟಿಂಗ್ ಸ್ಟಾರ್ಟ್ಸ್ ಅಂಡ್ ಎಂಡ್ಸ್ ವಿತ್ ಕನ್ಸ್ಯೂಮರ್ಸ್. ನೇಚರ್ ನಂಬರ್ 7, ದಟ್ ಇಸ್ ಮಾರ್ಕೆಟಿಂಗ್ ಈಸ್ ಅ ಡೈನಾಮಿಕ್ ಪ್ರಾಸೆಸ್, ಅಂದ್ರೆ ಕ್ರಿಯಾತ್ಮಕ ಪ್ರಕ್ರಿಯೆ. ಓಕೆ, ಸೊ ಮಾರ್ಕೆಟಿಂಗ್ ಇಸ್ ನಾಟ್ ಸ್ಟಾಟಿಕ್, ಇದು ಒಂದು ಸ್ಥಿರ ಪ್ರಕ್ರಿಯೆ ಅಲ್ಲ. ಇಟ್ಸ್ ಅ ಡೈನಾಮಿಕ್ ಪ್ರಾಸೆಸ್, ಅಂದ್ರೆ ಕಂಟಿನ್ಯೂಸ್ ಪ್ರಾಸೆಸ್. ನೀವು ಯಾವುದೇ ಒಂದು ಪ್ರಾಡಕ್ಟ್ ನ ಉದಾಹರಣೆಯನ್ನ ತೆಗೆದುಕೊಳ್ಳಿ, all the products are not going to remain the same for long period of time ಅಲ್ವಾ. ಅವ್ರು ಏನ್ ಮಾಡ್ತಾರೆ? ಏನಾದ್ರೂ ಒಂದು ಹೊಸ ಚೇಂಜಸ್ ಅನ್ನ ತರ್ತಾ ಇರ್ತಾರೆ. ಟೇಕ್ ಫಾರ್ ಎಕ್ಸಾಂಪಲ್ everybody's favorite Lays. Some might not be liking also. So if you see this Lays packet, ಪ್ರತಿ ಬಾರಿ ಅವ್ರು ಏನ್ ಮಾಡ್ತಾರೆ? ಹೊಸ ಹೊಸ ಫ್ಲೇವರ್ ಅನ್ನ ಇನ್ವೆಂಟ್ ಮಾಡ್ತಾರೆ, ಅಥವಾ 20% ಎಕ್ಸ್ಟ್ರಾ, 30% ಎಕ್ಸ್ಟ್ರಾ, ಆತರ ಪ್ಯಾಕೇಜಸ್ ಗಳಲ್ಲಿ ಚೇಂಜಸ್ ಮಾಡ್ತಾರೆ. ವಾಟ್ ಇಸ್ ದಿಸ್? ಇನ್ನೋವೇಟಿವ್ನೆಸ್. ಡೈನಾಮಿಕ್ ಅಂತ ಇದಕ್ಕೆ ಹೇಳೋದು. ಚೇಂಜ್ ಆಗ್ತಾ ಇರುತ್ತೆ, ಇನೋವೇಷನ್ ಮಾಡ್ತಾ ಇರ್ತಾರೆ ಅವರು, ಏನಾದ್ರೂ ಹೊಸತನ ಅಥವಾ ನವೀನತೆಯನ್ನ ಅವರು ತರ್ತಾ ಇರ್ತಾರೆ ಅಲ್ವಾ. ದಟ್ ಇಸ್ ದ 7th nature of marketing, which is dynamic process. Now coming to the 8th nature, that is marketing involves delivery of value. Now Philip Kotler na definition ಇಲ್ಲಿ ಬರುತ್ತೆ, ಅಲ್ಲಿ ಕೂಡ delivery of value ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. It is there in the definition. Now value ಅಂತ ಹೇಳಿದ್ರೆ ಏನು? In the perception of the customer. ಒಂದು ಗ್ರಾಹಕನಿಗೆ ವ್ಯಾಲ್ಯೂ ಕೊಡುವಂತ ಸರಕು ಅಂತ ಹೇಳಿದ್ರೆ ಏನು? ಸೊ ಯಾವುದೇ ಒಂದು ಕಸ್ಟಮರ್ಗೆ ಒಂದು ಪ್ರಾಡಕ್ಟ್ ಚೀಪ್ ಆಗಿ ಅಂದ್ರೆ ಅವನ ಬಜೆಟ್ ಅಲ್ಲಿ ಬಂದು ಅದು ಇಫೆಕ್ಟಿವ್ ಆಗಿ ವರ್ಕ್ ಆದ್ರೆ, ಅಂದ್ರೆ ಅದು ಚೆನ್ನಾಗಿ ವರ್ಕ್ ಆದ್ರೆ, ಬಾಳಿಗೆ ಬರುವಂತದ್ದು ಆದ್ರೆ ಅದನ್ನ ಏನಂತ ಹೇಳ್ತೇವೆ? ವಿ ಸೇ ದಟ್ ದಟ್ ಪ್ರಾಡಕ್ಟ್ ಈಸ್ ಆಫ್ ವ್ಯಾಲ್ಯೂ ಟು ದ ಕಸ್ಟಮರ್. ಆ ಪ್ರಾಡಕ್ಟ್ ಆ ಕಸ್ಟಮರ್ ಗೆ ವ್ಯಾಲ್ಯೂ ಕೊಡ್ತಾ ಇದೆ ಅಂತ ಹೇಳ್ತೇವೆ. ಓಕೆ, ಇಫ್ ದ ಪ್ರಾಡಕ್ಟ್ ಈಸ್ ಕಮಿಂಗ್ ಅಂಡರ್ ಮೈ ಬಜೆಟ್, ನನ್ನ ಬಜೆಟ್ ನಲ್ಲೂ ಬರುತ್ತೆ, ನನಗೆ ಯೂಸ್ ಆಗುವ ಹಾಗೂ ಇದೆ, ಅಂಡ್ ಹೆಚ್ಚು ಟೈಮ್ ಅದನ್ನ ಉಪಯೋಗಿಸುವ ಹಾಗೂ ಇದೆ, ಹಾಗಿದ್ರೆ ನಾನು ಏನ್ ಹೇಳ್ತೇನೆ? ಈ ಪ್ರಾಡಕ್ಟ್ ನನಗೆ ವ್ಯಾಲ್ಯೂ ಕೊಡ್ತಾ ಇದೆ ಅಂತ ಹೇಳ್ತೇನೆ. ಓಕೆ, ಸೊ ಮಾರ್ಕೆಟಿಂಗ್ ಆಲ್ಸೋ ಇನ್ವಾಲ್ವ್ಸ್ ಗಿವಿಂಗ್ value, delivery of value to the customers. Last nature, that is point number 9, goal oriented. Now what is the main goal of marketing? There are two goals of marketing. One is profit maximization, another is consumer satisfaction. So all in all, profit maximization through consumer satisfaction. ಪ್ರಾಫಿಟ್ ಹೆಚ್ಚಾಗಬೇಕು, ಆದ್ರೆ ಅದರ ಜೊತೆಗೆ ಏನು ಇರಬೇಕು? ಗ್ರಾಹಕರಿಗೆ ತೃಪ್ತಿ ಕೂಡ ಇರಬೇಕು. ಅದು ಮಾರ್ಕೆಟಿಂಗ್ ನ ಮುಖ್ಯ ಉದ್ದೇಶ. ದಟ್ ಇಸ್ ಗೋಲ್ ಓರಿಯೆಂಟೆಡ್. So consumers should also get satisfaction from the products that we are selling, and the marketer or the manufacturer must also make a reasonable profit. Manufacturer ಗೂ ಕೂಡ ಬೆನಿಫಿಟ್ ಆಗಬೇಕು, ಅವರು ಪ್ರಾಫಿಟ್ ಮಾಡಬೇಕು, ಅವನು ಲಾಭ ಗಳಿಸಬೇಕು. ಅದರ ಜೊತೆಗೆ ನಮ್ಮ ಗ್ರಾಹಕರಿಗೆ ಅವರಿಗೆ ಸಿಗುವಂತಹ ಸರಕು, ಅವರು ಪಡೆದುಕೊಳ್ಳುವಂತಹ ಸರಕಿನಲ್ಲಿ ಅವರಿಗೆ ತೃಪ್ತಿ ಕೂಡ ಇರಬೇಕು. That is the goal of marketing. Goal oriented is the last point. So these are all the 9 points of nature of marketing. ಅಂಡ್ ಒಂದು ವಿಷಯ ನೀವು ನೆನಪಲ್ಲಿ ಇಟ್ಕೊಳ್ಬೇಕು, ನೀವು PUC ಯಲ್ಲಿ ಬರ್ದಿರೋ ತರ ಜಸ್ಟ್ 5 ಪಾಯಿಂಟ್ಸ್ ಅನ್ನ ಬರೆದ್ರೆ ನಿಮಗೆ ಡಿಗ್ರಿಯಲ್ಲಿ ಮಾರ್ಕ್ಸ್ ಸಿಗೋದಿಲ್ಲ. ಎಕ್ಸ್ಪ್ಲನೇಷನ್ ಅನ್ನ ಬರೀಬೇಕು. ಯು ಕ್ಯಾನ್ ಆಲ್ಸೋ ಗಿವ್ ದ ಎಕ್ಸಾಂಪಲ್ಸ್ ಅನ್ನ ಕೊಟ್ಕೊಂಡು ನೀವು ಎಕ್ಸ್ಪ್ಲನೇಷನ್, ನಿಮ್ಮದೇ ಓನ್ ಎಕ್ಸ್ಪ್ಲನೇಷನ್, ಸ್ವಂತ ವಾಕ್ಯ ಬಳಸಿಕೊಂಡು ಎಕ್ಸ್ಪ್ಲನೇಷನ್ ಅನ್ನು ಕೊಡಬಹುದು. ಅಂಡ್ ಲೆಟ್ ಮಿ ಆಲ್ಸೋ ಟೆಲ್ ಯು ದಟ್ ಈ ಪಾಯಿಂಟ್ಸ್ ಅನ್ನ ನಾನು ಕೆಲವೊಂದು ಬುಕ್ಸ್ ಮತ್ತು ವೆಬ್ಸೈಟ್ ಗಳನ್ನ ರೆಫರ್ ಮಾಡಿ ಹಾಕಿದ್ದೇನೆ. ಐ ಗಿವ್ ಯು ದೀಸ್ ಪಾಯಿಂಟ್ಸ್. ಇನ್ನು ನಿಮ್ಮ ಬುಕ್ಸ್ ಅಲ್ಲಿ, ನಿಮ್ಮ ಟೆಕ್ಸ್ಟ್ ಬುಕ್ ಗಳಲ್ಲಿ ಬೇರೆ ಪಾಯಿಂಟ್ಸ್ ಇದ್ರೆ ನೀವು ಅದನ್ನ ಕೂಡ ಆಡ್ ಮಾಡಬಹುದು. ಓಕೆ, ನೌ ಮೂವಿಂಗ್ ಆನ್ ಟು ದ ಸ್ಕೋಪ್ ಆಫ್ ಮಾರ್ಕೆಟಿಂಗ್. ಸ್ಕೋಪ್ ಅಂತ ಹೇಳಿದ್ರೆ ಏರಿಯಾ. ಓಕೆ, ವಾಟ್ ಆರ್ ದ ಫೀಲ್ಡ್ಸ್ ಆಫ್ ಮಾರ್ಕೆಟಿಂಗ್ ಅಥವಾ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್. ಸೊ ಕನ್ನಡದಲ್ಲಿ ಹೇಳಬೇಕಿದ್ರೆ ಯಾವುದೇ ಒಂದು ವಿಷಯದ ವ್ಯಾಪ್ತಿ ಅಂತ ಹೇಳ್ತೇವಲ್ವಾ, ಅದನ್ನ ನಾವು ಸ್ಕೋಪ್ ಅಂತ ಕರಿತೇವೆ. ಸೊ ಸ್ಕೋಪ್ ಆಫ್ ಮಾರ್ಕೆಟಿಂಗ್ ಇಸ್ ನಥಿಂಗ್ ಬಟ್ ಬೇಸಿಕಲಿ ದ ವರ್ಕ್ ಆಫ್ ಅ ಮಾರ್ಕೆಟರ್. ಒಂದು ಮಾರ್ಕೆಟರ್ ಮಾಡಬೇಕಾದ ಕೆಲಸ ಏನೆಲ್ಲ ಅದನ್ನ ನಮಗೆ ಸ್ಕೋಪ್ ಹೇಳ್ಕೊಡುತ್ತೆ. ಲೆಟ್ ಅಸ್ ಲುಕ್ ಅಟ್ ದ ಸ್ಕೋಪ್ ಆಫ್ ಮಾರ್ಕೆಟಿಂಗ್. ನಂಬರ್ 1 is
ಕನ್ಸ್ಯೂಮರ್ ನೀಡ್ಸ್ ಅಂಡ್ ವಾಂಟ್ಸ್. ಸೊ ಇದನ್ನ ಸಾಕಷ್ಟು ಸಲ ನಾವು ಡಿಸ್ಕಸ್ ಮಾಡಿದ್ದೇವೆ. ಫ್ರಮ್ ದ ಬಿಗಿನಿಂಗ್ ಐ ಆಮ್ ಟೆಲಿಂಗ್ ಯು ದ ಸೇಮ್ ಥಿಂಗ್ ದಟ್ ದ ಫಸ್ಟ್ ಸ್ಟೆಪ್ ಇನ್ ಮಾರ್ಕೆಟಿಂಗ್ ಈಸ್ ಟು ಐಡೆಂಟಿಫೈ ದ ನೀಡ್ಸ್ ಅಂಡ್ ವಾಂಟ್ಸ್ ಆಫ್ ದ ಕನ್ಸ್ಯೂಮರ್ಸ್. ಗ್ರಾಹಕರ ಬೇಡಿಕೆಗಳನ್ನ ಅರ್ಥ ಮಾಡಿಕೊಳ್ಳೋದೇ ಫಸ್ಟ್ ಸ್ಟೆಪ್ ಯಾವ್ದು ಮಾರ್ಕೆಟಿಂಗ್ ನಂದು. ಓಕೆ, ಸೊ ಹಿಯರ್ ವಾಟ್ ದ ಮಾರ್ಕೆಟರ್ ಹ್ಯಾಸ್ ಟು ಡೂ ಇಸ್ ಹಿ ಹ್ಯಾಸ್ ಟು ಕಲೆಕ್ಟ್ ದ ಇನ್ಫಾರ್ಮೇಶನ್. ಹಿ ಹ್ಯಾಸ್ ಟು ಡೂ ಅ ರಿಸರ್ಚ್ ಅನ್ನ, ಸಂಶೋಧನೆಗಳನ್ನ ಮಾಡಿಕೊಂಡು ಕನ್ಸ್ಯೂಮರ್ ಗೆ ಏನ್ ಬೇಕು, ಯಾವ ತರದ ಪ್ರಾಡಕ್ಟ್ ಗಳು ಬೇಕು ಅದನ್ನ ಐಡೆಂಟಿಫೈ ಮಾಡ್ಕೊಳ್ಳುವಂತದ್ದು. ಓಕೆ, ಸೊ ದಟ್ ಇಸ್ ದ ಫಸ್ಟ್ ಸ್ಕೋಪ್ ಆಫ್ ಮಾರ್ಕೆಟಿಂಗ್. ಸೊ ಗ್ರಾಹಕರಿಗೆ ಬೇಕಾದ ವಸ್ತುಗಳನ್ನ ಮಾರಾಟ ಮಾಡಿದ್ರೆ ಮಾತ್ರ ಅವರು ಅದನ್ನ ಪರ್ಚೇಸ್ ಮಾಡ್ಕೊಳ್ತಾರೆ ಹೊರತು ಅವರಿಗೆ ಬೇಡದೇ ಇರುವಂತಹ ವಸ್ತುಗಳನ್ನ ನಾವು ಮಾರಾಟ ಮಾಡಿದ್ರೆ, ನಾನು ಆಲ್ರೆಡಿ ಬಾಯ್ಕಾಟ್ ಬಾಲಿವುಡ್ ನ ಎಕ್ಸಾಂಪಲ್ ಕೊಟ್ಟಿದ್ದೇನೆ, ಜನರು ಇದನ್ನೇ ಮಾಡ್ತಾರೆ. ಓಕೆ, ಸೊ ಪೀಪಲ್ ವಿಲ್ ಕಾಲ್ ಔಟ್ ಫಾರ್ ಅ ಬಾಯ್ಕಾಟ್ ಇಫ್ ಅ ಕಂಪನಿ ಇಸ್ ಟ್ರೈಂಗ್ ಟು ಫೋರ್ಸ್ ಅ ಪ್ರಾಡಕ್ಟ್ ಆನ್ ದ ಕನ್ಸ್ಯೂಮರ್ಸ್. ಸೊ ಕನ್ಸ್ಯೂಮರ್ಸ್ ಗೆ ಬಲವಂತವಾಗಿ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಮಾರಾಟ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ಕಂಪನಿ ಫೇಲ್ ಆಗುತ್ತೆ. ಸೊ ಫಸ್ಟ್ ಸ್ಕೋಪ್ ಈಸ್ ಐಡೆಂಟಿಫೈಯಿಂಗ್ ದ ನೀಡ್ಸ್ ಅಂಡ್ ವಾಂಟ್ಸ್ ಆಫ್ ದ ಕನ್ಸ್ಯೂಮರ್. ಸ್ಕೋಪ್ ನಂಬರ್ 2 ಈಸ್ ಕನ್ಸ್ಯೂಮರ್ ಬಿಹೇವಿಯರ್. ಎಸ್, ಅಂಡರ್ಸ್ಟ್ಯಾಂಡಿಂಗ್ ಕನ್ಸ್ಯೂಮರ್ ಬಿಹೇವಿಯರ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ಕನ್ಸ್ಯೂಮರ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ, ಯಾವ ರೀತಿ ಫೀಡ್ಬ್ಯಾಕ್ ಕೊಡ್ತಾನೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ವೆರಿ ಇಂಪಾರ್ಟೆಂಟ್. ಐ ರಿಮೆಂಬರ್ ನಾವು ಸಣ್ಣದಿರುವಾಗ, ಐ ಥಿಂಕ್ ಡ್ಯೂರಿಂಗ್ ಅವರ್ ಸ್ಕೂಲ್ ಟೈಮ್ಸ್, ವಿವೆಲ್ ಸೋಪ್ಸ್ ಅಂಡ್ ವಿವೆಲ್ ಶಾಂಪೂಸ್ ವೇರ್ ಆನ್ ಅ ವೆರಿ ಬಿಗ್ ಹೈಕ್. ಸೊ ಮನೆಗೆ ಅವರು ಸ್ಯಾಂಪಲ್ ಪ್ರಾಡಕ್ಟ್ಸ್ ಅನ್ನ ಕೊಡ್ತಾ ಬರ್ತಾ ಇದ್ರು. ಒನ್ ಸ್ಮಾಲ್ ಪ್ಯಾಕೆಟ್, ಅದರಲ್ಲಿ ಒಂದು ಶಾಂಪೂ, ಒಂದು ಸೋಪ್, ಅದನ್ನ ಅವರು ಮನೆಗೆ ಕೊಡ್ತಾ ಬರ್ತಾ ಇದ್ರು. ಅಂಡ್ ಆಫ್ಟರ್ ಅ ವೀಕ್ ಅದನ್ನ ಯೂಸ್ ಮಾಡಿದ ನಂತರ ಕಾಲ್ ಮಾಡಿ ಅವರು ನಮ್ಮ ಒಪಿನಿಯನ್ ಅನ್ನ ತಗೊಳ್ತಾ ಇದ್ರು. ಸೊ ಬೇಸಿಕ್ಲಿ ಸ್ಯಾಂಪಲ್ ಪ್ರಾಡಕ್ಟ್ ಗಳನ್ನ ಕೊಟ್ಟು ಫೀಡ್ಬ್ಯಾಕ್ ಅನ್ನ ಕಲೆಕ್ಟ್ ಮಾಡುವಂತದ್ದು. ವಾಟ್ ಇಸ್ ದಿಸ್? ದಿಸ್ ಇಸ್ ನಥಿಂಗ್ ಬಟ್ ಲರ್ನಿಂಗ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಕನ್ಸ್ಯೂಮರ್ ಬಿಹೇವಿಯರ್. ಸೊ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡೋದಕ್ಕಿಂತ ಮೊದಲು, ಅಂದ್ರೆ ಲಾರ್ಜ್ ಸ್ಕೇಲ್ ಅಲ್ಲಿ, ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡೋದಕ್ಕಿಂತ ಮೊದಲು ಕಂಪನೀಸ್ ಗಳು ಇಂತಹ ಸ್ಯಾಂಪಲ್ ಪ್ರಾಡಕ್ಟ್ಸ್ ಅನ್ನ ಕೊಟ್ಟು ಫೀಡ್ಬ್ಯಾಕ್ ಅನ್ನ ಕಲೆಕ್ಟ್ ಮಾಡುವ ಕೆಲಸವನ್ನ ಮಾಡ್ತಾರೆ. ದಿಸ್ ಈಸ್ ಲರ್ನಿಂಗ್ ದ ಕನ್ಸ್ಯೂಮರ್ ಬಿಹೇವಿಯರ್. ಓಕೆ, ಸೊ ಅಂಡರ್ಸ್ಟ್ಯಾಂಡಿಂಗ್ ಇಂಡಿವಿಜುವಲ್ ಅಂಡ್ ಗ್ರೂಪ್ ಕನ್ಸ್ಯೂಮರ್ ಬಿಹೇವಿಯರ್ ಬಿಕಮ್ಸ್ ಇಂಪಾರ್ಟೆಂಟ್. Now, number 3 is product planning and development. So, if we have to do marketing ಮಾಡಬೇಕಿದ್ರೆ product is very important ಅಲ್ವಾ? Product, service or idea, something should be there so that you market. So, product planning and development ನಲ್ಲಿ we see different stages. ಅದರಲ್ಲಿ ಬೇರೆ stages ಬರುತ್ತೆ. Starting with idea generation, ಒಂದು ಕಲ್ಪನೆಯನ್ನ ನಾವು ಸೃಷ್ಟಿಸಬೇಕು. There should be some idea of what we are going to do. ನಂತರ concept, testing, commercialization, branding, all these are the steps involved in product planning. ನೆಕ್ಸ್ಟ್ ಪಾಯಿಂಟ್ ಈಸ್ ಪ್ರೈಸಿಂಗ್ ಪಾಲಿಸೀಸ್. ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ನಾವು ಫ್ರೀ ಆಗಿ ಕೊಡೋದಿಲ್ಲ, ಯಾವ ಕಂಪನಿ ಕೂಡ ಫ್ರೀ ಆಗಿ ಕೊಡೋದಿಲ್ಲ. ವಿ ಹ್ಯಾವ್ ಆಲ್ರೆಡಿ ಸೀನ್ ಇನ್ ದ ನೇಚರ್ ದಟ್ ಮಾರ್ಕೆಟಿಂಗ್ ಇನ್ವಾಲ್ವ್ಸ್ ಎಕ್ಸ್ಚೇಂಜ್ ಪ್ರಾಸೆಸ್. ಎಕ್ಸ್ಚೇಂಜ್ ಅಂತ ಹೇಳಿದ್ರೆ, ನಾನು ಪ್ರಾಡಕ್ಟ್ ಅನ್ನ ನಿನಗೆ ಮಾರಾಟ ಮಾಡ್ತೇನೆ, ನೀನು ಅದರ ಬದಲಿಗೆ ನನಗೆ ಹಣವನ್ನ ಕೊಡಬೇಕು. ಯು ಗಿವ್ ಮಿ ಮನಿ, ಐ ಗಿವ್ ಯು ದ ಪ್ರಾಡಕ್ಟ್, ರೈಟ್? ದಟ್ ಇಸ್ ಎಕ್ಸ್ಚೇಂಜ್ ಪ್ರಾಸೆಸ್. ಸೊ ಪ್ರೈಸಿಂಗ್ ಪಾಲಿಸಿ, ಯಾವ ಪ್ರಾಡಕ್ಟ್ ಗೆ ಎಷ್ಟು ಪ್ರೈಸ್ ಅನ್ನ ಇಡಬೇಕು, ದಟ್ ಆಲ್ಸೋ ಕಮ್ಸ್ ಅಂಡರ್ ದ ಸ್ಕೋಪ್ ಆಫ್ ಮಾರ್ಕೆಟಿಂಗ್. ನೆಕ್ಸ್ಟ್ ಒನ್, ಡಿಸ್ಟ್ರಿಬ್ಯೂಷನ್. ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಗಳನ್ನ ನೀವು ಕೇಳಿರಬಹುದು, ನೀವು ಓದಿರಬಹುದು ಇನ್ ಯುವರ್ PUC. ದೇರ್ ಆರ್ ಡಿಫರೆಂಟ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್. ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ ಟು ಕನ್ಸ್ಯೂಮರ್ ಚಾನಲ್ ಇದೆ, ಮ್ಯಾನುಫ್ಯಾಕ್ಚರರ್, ಹೋಲ್ಸೇಲರ್, ರಿಟೇಲರ್, ಕನ್ಸ್ಯೂಮರ್ ಚಾನಲ್ ಇದೆ, ಮ್ಯಾನುಫ್ಯಾಕ್ಚರರ್, ರಿಟೇಲರ್, ಕನ್ಸ್ಯೂಮರ್ ಚಾನಲ್ ಇದೆ. ಸೊ ದೇರ್ ಆರ್ ಡಿಫರೆಂಟ್ ಚಾನಲ್ಸ್. ಸೊ ಯಾವ ಪ್ರಾಡಕ್ಟ್ ಅನ್ನ ಯಾವ ಚಾನಲ್ ಇಂದ ಡಿಸ್ಟ್ರಿಬ್ಯೂಟ್ ಮಾಡಬೇಕು? ಮ್ಯಾನುಫ್ಯಾಕ್ಚರರ್ ಇಂದ ಕನ್ಸ್ಯೂಮರ್ ಗೆ, ಒಂದು ಉತ್ಪಾದಕನಿಂದ ಗ್ರಾಹಕನಿಗೆ ಪ್ರಾಡಕ್ಟ್ ಗಳು ತಲುಪಬೇಕಾದ್ರೆ ಅದನ್ನ ಯಾವ ಚಾನಲ್ ಇಂದ ನಾವು ತಗೊಂಡು ಹೋಗಬೇಕು? ವಿಚ್ ಒನ್ ಈಸ್ ಸೂಟೇಬಲ್ ಫಾರ್ ದ ಕಂಪನಿ? ಯಾವುದು ನಮಗೆ ತುಂಬಾ ಕಾಸ್ಟ್ ಇಫೆಕ್ಟಿವ್ ಆಗುತ್ತೆ, ಎಲ್ಲಿ ನಮ್ಮ ವೆಚ್ಚ ಕಡಿಮೆ ಆಗುತ್ತೆ, ಅದನ್ನ ಫೈಂಡ್ ಔಟ್ ಮಾಡುವಂತದ್ದು ಕೂಡ ಮಾರ್ಕೆಟಿಂಗ್ ನದೇ ಕೆಲಸ. ಓಕೆ, ದಟ್ ಆಲ್ಸೋ ಕಮ್ಸ್ ಅಂಡರ್ ದ ಸ್ಕೋಪ್ ಆಫ್ ಮಾರ್ಕೆಟಿಂಗ್, ದಟ್ ಇಸ್ ಡಿಸ್ಟ್ರಿಬ್ಯೂಷನ್. ನೆಕ್ಸ್ಟ್ ಒನ್ ಈಸ್ ಪ್ರಮೋಷನ್. ಪ್ರಮೋಷನ್ ಬಗ್ಗೆ ನಾನು ಸ್ಟಾರ್ಟಿಂಗ್ ಡೆಫಿನಿಷನ್ ಹೇಳ್ಕೊಡುವಾಗಲೇ ನಿಮಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟೆ, ವಾಟ್ ಇಸ್ ಪ್ರಮೋಷನ್ ಅಂತ ಹೇಳ್ಕೊಂಡು. ಸೊ ವಾಟ್ ಇಸ್ ಪ್ರಮೋಷನ್? ಇಟ್ ಈಸ್ ನಥಿಂಗ್ ಬಟ್ ಮೇಕಿಂಗ್ ದ ಕನ್ಸ್ಯೂಮರ್ಸ್ ಅವೇರ್ ಆಫ್ ಯೋರ್ ಪ್ರಾಡಕ್ಟ್. ಈ ತರ ಪ್ರಾಡಕ್ಟ್ಸ್ ಗಳು ಒಂದು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ, ಅದನ್ನ ಜನರಿಗೆ ತಿಳಿಸುವಂತದ್ದೇ ಪ್ರಮೋಷನ್. ಸೊ ಪ್ರಮೋಷನ್ ಅಲ್ಲಿ ಏನೆಲ್ಲ ಬರುತ್ತೆ? ಅಡ್ವರ್ಟೈಸಿಂಗ್ ಬರುತ್ತೆ, ಪರ್ಸನಲ್ ಸೆಲ್ಲಿಂಗ್ ಬರುತ್ತೆ, ವರ್ಡ್ ಆಫ್ ಮೌತ್ ಬರುತ್ತೆ. ಸೊ ಆಲ್ ಆಫ್ ದೀಸ್ ಆರ್ ಇನ್ಕ್ಲೂಡೆಡ್ ಅಂಡರ್ ಪ್ರಮೋಷನ್. ಸೊ ಒಂದು ಪ್ರಾಡಕ್ಟ್ ಅನ್ನ ಯಾವ ರೀತಿ ಪ್ರಮೋಟ್ ಮಾಡಬೇಕು ಅದು ಕೂಡ ಮಾರ್ಕೆಟಿಂಗ್ ನ ಕೆಲಸ. ದಿಸ್ ಇಸ್ ಆಲ್ಸೋ ಕಮಿಂಗ್ ಅಂಡರ್ ದ ಪರ್ವ್ಯೂ ಆರ್ ಸ್ಕೋಪ್ ಆಫ್ ಮಾರ್ಕೆಟಿಂಗ್. So these are all the 6 points coming under the scope of marketing. Alright. So I hope you understood the classes and concepts. Yenadu doubts idre comments nalli keli. I will try to reply to your doubts and comments. And PDF notes bekidre Telegram channel join agi anta already helidene. Link is there in the description box. Please do join. And that was all. Again, thank you so much for watching. If you're finding the content useful, please do consider subscribing to my channel, CMAS Academy. Also do like, share and subscribe. See you in the next video. Till then, take care. Bye.